ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಸಿ ಮತ್ತು ಬಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಹುದ್ದೆಗಳ ವಿವರ ಮತ್ತು ಅದರ ಎಜುಕೇಶನಲ್ ಕ್ವಾಲಿಫಿಕೇಶನ್, ವಯೋಮಿತಿ, ಅರ್ಜಿಯನ್ನ ಸಲ್ಲಿಸುವ ವಿಧಾನ ಮುಂತಾದ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸ್ನೇಹಿತರೆ, ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನ ಎಲ್ಲಾ ನೇಮಕಾತಿಗಳು ಸಿ ಮತ್ತು ಸಾಮಾನ್ಯವಾಗಿ ಎ ಮತ್ತು ಬಿ ಗ್ರೂಪ್ ಹುದ್ದೆಗಳು ಅಂದ್ರೆ IAS ಕೇಡರ್ ನ ಹುದ್ದೆಗಳು UPSC ಇಂದ ನಡೆದ್ರೆ ಅದಕ್ಕಿಂತ ಬಿಲೋ ಇರತಕ್ಕಂತಹ ಹುದ್ದೆಗಳು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನಡೀತವೆ. ಸಾಮಾನ್ಯವಾಗಿ ಹಲವಾರು ಇಲಾಖೆಗಳು ಈ ಒಂದು ಪ್ರಾಧಿಕಾರದ ಮೂಲಕ ನೇಮಕಾತಿಯನ್ನ ಮಾಡಿಕೊಳ್ತಾ ಇದೆ. ಅಂತಹ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿಂದಾಗಿ ನೋಟಿಫಿಕೇಶನ್ ಹೊರಡಿಸುತ್ತೆ. ಅದು ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ಸ್ಗೆ, ಆ ರೀತಿಯ ಒಂದು ಎಕ್ಸಾಮಿನೇಷನ್ಸ್ಗೆ ಅಥವಾ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಕಾಣಿಸ್ತಾ ಇರುವಂತದ್ದು ನೋಟಿಫಿಕೇಶನ್ ಫಾರ್ ಎಕ್ಸಾಮಿನೇಷನ್ ಫಾರ್ ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಪೂರ್ತಿಯಾಗಿ ಅಪ್ಲೋಡ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ನೇಮಕಾತಿಯ ಒಂದು ಅಧಿಸೂಚನೆಯನ್ನ ನೋಡೋದಾದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಹೊರಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಇದು ನೇಮಕಾತಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತದ್ದು. ಅರ್ಜಿ ಪ್ರಾರಂಭ ಆಗಿದೆ 22/10/2019 ಅರ್ಜಿ ಸಲ್ಲಿಸುವಂತಹ ದಿನಾಂಕ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ನವೆಂಬರ್ 25, 2019. ಇನ್ನು ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ 25 ಇರುತ್ತೆ. ಅನಂತರ ಫೀ ಪೇಮೆಂಟ್ ಮಾಡೋದಕ್ಕೆ 2 ದಿನ ಹೆಚ್ಚಿಗೆಯನ್ನ ಕೊಡಲಾಗಿದೆ. ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ಇಲ್ಲಿ ಪೇ ಲೆವೆಲ್ 8ನೇ ಹಂತಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ 47,600 ರಿಂದ 1,51,100 ವೇತನಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳ ವಿವರ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇದು ಬಿ ಗ್ರೂಪ್ ನ ಹುದ್ದೆಯಾಗಿದೆ. ಇಲ್ಲಿ ಕೊನೆಯದಾಗಿ ಏಜ್ ಲಿಮಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಆನಂತರ ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರ್ ಅಂದ್ರೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಇದು ಗ್ರೂಪ್ ಬಿ ಹುದ್ದೆ. ಇಲ್ಲಿ 30 ವರ್ಷ ವಯೋಮಿತಿ ಇದೆ. ಪೇ ಲೆವೆಲ್ 7ಗೆ ಸಂಬಂಧಪಟ್ಟಂತಹ ಹುದ್ದೆ 44,900 ರಿಂದ 1,42,400 ರೂಪಾಯಿ ಇದೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಹುದ್ದೆ, ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮತ್ತೊಂದು ಇದೆ, ಇದು ಇಂಟೆಲಿಜೆನ್ಸ್ ಬ್ಯೂರೋ IB ಇರತಕ್ಕಂಥದ್ದು. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಮಿನಿಸ್ಟ್ರಿ ಆಫ್ ರೈಲ್ವೆ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. ನಂತರ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು AFHQ ಇರತಕ್ಕಂಥದ್ದು. ನೆಕ್ಸ್ಟ್ ಅದರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರ್ ಮಿನಿಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ CBIKಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅದು ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಎಕ್ಸಾಮಿನರ್ ಇವೆಲ್ಲ ಕೂಡ ಹುದ್ದೆ ಇದೆ. ಅನಂತರ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. ಸಬ್ ಇನ್ಸ್ಪೆಕ್ಟರ್ CBIಯಲ್ಲಿ ಕರೆದಿರ್ತಕ್ಕಂತಹ ಹುದ್ದೆಗಳು. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂದ್ರೆ ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಪೋಸ್ಟ್ ನ ಕಾಲ್ ಮಾಡಿದ್ದಾರೆ. ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಇದು ಇನ್ಸ್ಪೆಕ್ಟರ್ ಹುದ್ದೆ ಇದೆ. ಇನ್ನು ಪೇ ಲೆವೆಲ್ 6ನೇ ವೇತನ ದರ್ಜೆ ಹುದ್ದೆಗಳು ಅಂತಂದ್ರೆ ಇದು 35,400 ರಿಂದ 1,12,000 ರೂಪಾಯಿ ವೇತನ ಇದೆ. ಇಲ್ಲಿ ಅದರ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಕಾಲ್ ಮಾಡಿದ್ದಾರೆ. ಸೊ ಆ ಒಂದು C&AG ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಇಲಾಖೆದು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆ ಇದೆ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಹುದ್ದೆ ಖಾಲಿ ಇದೆ. ಸ್ನೇಹಿತರೆ, ಮುಂದಿನ ಒಂದು ಸಿ ಗ್ರೂಪ್ ಹುದ್ದೆಗಳನ್ನು ನೋಡೋದಾದ್ರೆ ಇದು ವೇತನ ಶ್ರೇಣಿ 5ನೇ ಒಂದು ದರ್ಜೆಗೆ ಸಂಬಂಧಪಟ್ಟಂತಹ ಹುದ್ದೆ 29,200 ರಿಂದ 92,300 ರೂಪಾಯಿ ಇದೆ. ಇಲ್ಲಿ ಆಡಿಟರ್ ಹುದ್ದೆ ಇದೆ, ಅದರ ಡಿಪಾರ್ಟ್ಮೆಂಟ್ ಅದರಲ್ಲಿ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಇದೆ, CGDA ಇದೆ. ಆಮೇಲೆ ಅದರ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು. ನಂತರ ವೇತನ ಶ್ರೇಣಿ 4ಕ್ಕೆ ಇದು ಕೂಡ ಸಿ ಗ್ರೂಪ್ ಹುದ್ದೆಗಳಿದೆ. ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂದ್ರೆ UDC ಅಂತ ಕರೀತಾರೆ. ಇಲ್ಲಿ ನಮ್ಮಲ್ಲಿ FDA ಇದ್ದಂಗೆ ಇಲ್ಲಿ UDC ಕೂಡ ಇರುತ್ತೆ. ಟ್ಯಾಕ್ಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಇವೆಲ್ಲ ಕೂಡ ಸಿ ಗ್ರೂಪ್ ಹುದ್ದೆಗಳು. ವಿವಿಧ ಒಂದು ಇಲಾಖೆಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನ ಹುದ್ದೆಗಳು ಇವೆಲ್ಲ ಕೂಡ ವಿವಿಧ ಇಲಾಖೆಗಳಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳು. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ಇರ್ತಕ್ಕಂತಹ ಹುದ್ದೆಗಳ ವಿವರ. ಇದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತಕ್ಕಂಥ ಕ್ವಶನ್ಸ್ ಕೆಲವರಲ್ಲಿರುತ್ತೆ. ಸ್ನೇಹಿತರೆ, ಯಾವಾಗಲೂ ಕೂಡ CGL ನೇಮಕಾತಿ ಸಂದರ್ಭದಲ್ಲಿ ಇಂತಿಷ್ಟೇ ನೇಮಕಾತಿ ಮಾಡ್ಕೊಳ್ತಿದೀವಿ ಅಂತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ವಿವರಣೆಯನ್ನ ಕೊಡೋದಿಲ್ಲ. ನೀವು ನೇಮಕಾತಿಯ ಒಂದು ವೇಳೆಗೆ ಆಯಾ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಥವಾ ಹುದ್ದೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ನಿಮಗೆ ಮೆರಿಟ್ ಲಿಸ್ಟ್ ಅನ್ನ ಅಥವಾ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಸೊ ಹಾಗಾಗಿ ಇದು 1,000 ಇರ್ಬೋದು, 2,000 ಇರ್ಬೋದು, 5,000 ಇರ್ಬೋದು, ಅದಕ್ಕಿಂತ ಜಾಸ್ತಿ ಹುದ್ದೆಗಳು ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಹುದ್ದೆಗಳು ಇರ್ಬೋದು. ಸೊ CGL SSC ನೇಮಕಾತಿಯಲ್ಲಿ ಹುದ್ದೆಗಳ ವಿವರವನ್ನ ಸರ್ವೇ ಸಾಮಾನ್ಯವಾಗಿ ಸ್ಪೆಸಿಫೈ ಮಾಡೋದಿಲ್ಲ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ನ SSC ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಅವರು ಅನುಸರಿಸಿಕೊಂಡು ಬಂದಿರತಕ್ಕಂತಹ ಒಂದು ರೂಢಿ ಅಥವಾ ಒಂದು ರೂಲ್.
ಸೊ ಹಾಗಾಗಿ ಈ ಒಂದು ನೇಮಕಾತಿಯನ್ನ ಮಾಡಿಕೊಳ್ಳುವಾಗ ಹುದ್ದೆಗಳು ಇಂತಿಷ್ಟೇ ಅಂತ ಇಲ್ಲ ಅಂತಂದ್ರೂ ಕೂಡ ಮುಂದೆ ಸೊ ಅಂತಿಮ ಪಟ್ಟಿಯನ್ನು ತಯಾರು ಮಾಡುವ ವೇಳೆಗೆ ಅವರೇ ಒಂದು ಹುದ್ದೆಗಳ ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ ಕ್ಯಾಟಗರಿ ವೈಸ್. ಸೊ ಹಾಗಾಗಿ ಹುದ್ದೆಗಳ ಮಾಹಿತಿ, ಹುದ್ದೆಗಳ ಸಂಖ್ಯೆಯನ್ನ ವಿವರಣೆಯನ್ನು ವೆಬ್ಸೈಟ್ ನಲ್ಲಿ ಕೂಡ ಎಲ್ಲೂ ಕೂಡ ನೀಡಲ್ಲ. ನೀವು ಕೂಡ ಕಾಮೆಂಟ್ ಬಾಕ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತೀರಿ. ಸೊ ಹಾಗಾಗಿ ಈಗಲೇ ಅದಕ್ಕೆ ಕ್ಲಾರಿಫೈ ಕೊಟ್ಬಿಟ್ಟಿದ್ದೀನಿ. ಸ್ನೇಹಿತರೆಲ್ಲ ಕೂಡ ಒಂದು ವಯೋಮಿತಿಯನ್ನ ಕೇಳಿದ್ದಾರೆ. 18ರಿಂದ 27 ವರ್ಷದ ವಯೋಮಿತಿ ಇರ್ತಕ್ಕಂಥವ್ರು ಅಲ್ಲಿ ಈ ಒಂದು ಡೇಟ್ ನಡುವೆ ಜನಿಸಿರಬೇಕು ಅಂತ ಇದೆ. ಸೊ SC ST OBC ಅವರಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಇಲ್ಲಿದೆ ನೋಡಿ. SC ST 5 ವರ್ಷ ಇದೆ, ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಅಪ್ಪರ್ ಏಜ್ ಲಿಮಿಟ್ ಇದು ಓನ್ಲಿ. OBC ಅವರಿಗೆ 3 ವರ್ಷ, ಅನ್ರಿಸರ್ವ್ಡ್ ಅಂಗವಿಕಲ ಆಗಿದ್ರೆ 10 ವರ್ಷ, OBC ಅಂಗವಿಕಲ ಆಗಿದ್ರೆ 13 ವರ್ಷ, SC ST ಅಂಗವಿಕಲ ಆಗಿದ್ರೆ 15 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಹೆಚ್ಚಿಗೆ ಕೊಡಲಾಗುತ್ತೆ. ಸೊ ಇಲ್ಲೆಲ್ಲ ಕೂಡ ಇನ್ನಿತರ ಕೆಲವೊಂದು ರಿಯಾಯಿತಿಗಳನ್ನ ಕೆಲವರಿಗೆ ಕೊಟ್ಟಿದ್ದಾರೆ. ಡೈವರ್ಸ್ಡ್ ವುಮೆನ್ ಆಗಿದ್ರೆ ಕೆಲವರಿಗೆ ಕೊಟ್ಟಿದ್ದಾರೆ. 40 ವರ್ಷ ತನಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದೆಲ್ಲ ಕೂಡ ಇದೆ. ಎಸೆನ್ಷಿಯಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಆಫ್ ಡಿಗ್ರಿ ಇದೆ. ಸೊ ಇವೆಲ್ಲ ಅಸಿಸ್ಟೆಂಟ್ ಆಡಿಟ್ ಆಫೀಸರು, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು, ಇವರೆಲ್ಲ ಕೂಡ ಎನಿ ಡಿಗ್ರಿ ಇದೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಆಗಿದ್ರೆ ಸ್ಟ್ಯಾಟಿಸ್ಟಿಕ್ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಒನ್ ಆಫ್ ದಿ ಸಬ್ಜೆಕ್ಟ್ ಇನ್ ಯುವರ್ ಡಿಗ್ರಿ ಕಂಪಲ್ಸರಿ ಶುಡ್ ಹ್ಯಾವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ದಾರೆ. ಆಲ್ ದಿ ಪೋಸ್ಟ್ಗೆ ಬ್ಯಾಚುಲರ್ ಆಫ್ ಡಿಗ್ರಿ. ಸೊ ಎನಿ ಡಿಗ್ರಿ ಇದಕ್ಕೆ ನಿಗದಿಪಡಿಸಿಲ್ಲ, ರೆಸ್ಪೆಕ್ಟಿವ್ ಡಿಸಿಪ್ಲಿನ್ ಇಲ್ಲ. ಎನಿ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಅಂದ್ರೆ ತತ್ಸಮಾನ ಆಗಿರಬೇಕು ಇನ್ ಆಲ್ ದಿ ಅದರ್ ಪೋಸ್ಟ್. ಸೊ ಡಿಗ್ರಿ ಕಂಪ್ಲೀಷನ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನ ಸಲ್ಲಿಸಿ. ಇಂಥ ಅವಕಾಶ ಸಿಗುವಂಥದ್ದು ಕಡಿಮೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡಿದ್ರೆ ಕೇವಲ 100 ರೂಪಾಯಿ ಫೀಸ್ ಇರುತ್ತೆ. ಅದನ್ನು ಕೂಡ ನೀವು ಆನ್ಲೈನ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಮಾಸ್ಟರ್ ಕಾರ್ಡ್, ರೂಪೇ ಕಾರ್ಡ್, ಡೆಬಿಟ್ ಕಾರ್ಡ್ ಮುಂತಾದ ಇದ್ರ ಮೂಲಕ ನೀವು ಸಲ್ಲಿಸಬಹುದು. ವುಮೆನ್ಸ್ ಕ್ಯಾಂಡಿಡೇಟ್ಸ್ಗೆ SC ST ಮತ್ತು ಅಂಗವಿಕಲ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. 3 ಹಂತದ ಪರೀಕ್ಷೆ ಇರುತ್ತೆ. ಸೊ ಮೊದಲನೇದಾಗಿ ನೀವು ಅರ್ಜಿಯನ್ನು ಬರೆಯೋದಕ್ಕೆ ಡೆಲ್ಲಿಗೆ ಹೋಗಿಲ್ಲ, ಮುಂಬೈಗೆ ಹೋಗಿಲ್ಲ. ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ ಗಳನ್ನ ಕೇಂದ್ರ ಅಂತ ಹೇಳಿ ಗುರುತು ಮಾಡಿದೆ HSC. ಅದರಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಅಂದ್ರೆ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂತಹ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರ, ಪರೀಕ್ಷೆ ನಡೀತಕ್ಕಂತಹ ಒಂದು ಸ್ಥಳ ಇದು. ಇಲ್ಲಿ 3 ಹಂತದ ಪರೀಕ್ಷೆ ಇರುತ್ತೆ. 3 ಟೈರ್ ಎಕ್ಸಾಮ್ ಅಂತ ಕರೀತಾರೆ. ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಎರಡನೇದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಮೂರನೇದು ಪೆನ್ ಅಂಡ್ ಪೇಪರ್ ಮೋಡ್ ಡಿಸ್ಕ್ರಿಪ್ಟಿವ್ ಮೋಡ್ ಅಲ್ಲಿ ಇರುತ್ತೆ. ಸೊ ಇದು ಆನ್ಲೈನ್ ಇರೋದಿಲ್ಲ. ನೀವು ಡಿಸ್ಕ್ರಿಪ್ಟಿವ್ ಮೋಡ್ ಅಲ್ಲಿ ಆನ್ಸರ್ಸ್ ಗಳನ್ನ ಬರೀಬೇಕು. ಅಂದ್ರೆ ಲಿಖಿತವಾಗಿ ವಿವರಣಾತ್ಮಕವಾಗಿ ಉತ್ತರಗಳನ್ನ ಬರೆಯಬೇಕು. ಟೈರ್ 4 ಕೂಡ ಇಟ್ಟಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಪ್ರೊಫಿಷಿಯನ್ಸ್ ಟೆಸ್ಟ್ ಅಥವಾ ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್, ಯಾರಿಗೆ ಯಾವ್ದು ಅಪ್ಲೈ ಆಗುತ್ತೋ ಅವರು ಆ ಪರೀಕ್ಷೆಗಳನ್ನ ಬರೆಯಬೇಕು. ಸ್ನೇಹಿತರೆ, ಅರ್ಜಿಯನ್ನ ಸಲ್ಲಿಸತಕ್ಕಂಥವ್ರು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನ ಸಲ್ಲಿಸಬೇಕು. ಒಂದು ವ್ಯಾಲಿಡ್ ಆಗಿರತಕ್ಕಂತಹ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅನ್ನ ಹೊಂದಿರಬೇಕಾಗುತ್ತೆ. ಸೊ ಅರ್ಜಿಯನ್ನ ಸಲ್ಲಿಸತಕ್ಕಂಥವ್ರಿಗೆ ತುಂಬಾ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ www.ssc.nic.in ಅಲ್ಲಿ ಅಪ್ಲೈ ಅಂತಕ್ಕಂತಹ ಒಂದು ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ CGL ಇದೆ, CHSL ಇದೆ, ಸ್ಟೆನೋ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು CGL ಮಾತ್ರ. ಸೊ ನೀವು ಇದು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2019 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಒಂದು SSCಯ CGL ನೇಮಕಾತಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಸಿಲೆಬಸ್ ಅನ್ನ ಕೇಳ್ತೀರಿ. ಆ ಸಿಲೆಬಸ್ ಏನಿರುತ್ತೆ, ಪರೀಕ್ಷೆ ಯಾವ್ಯಾವ ಅಂಕ ಮೆಥಡ್ ಅಲ್ಲಿ ಇರುತ್ತೆ, ಅದರ ಅಂಕಗಳ ಒಂದು ವಿವರಣೆ ಜೊತೆಗೆ ಏನೆಲ್ಲ ಓದಬೇಕು, ಆ ಮಾಹಿತಿಯನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಶನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು.